ಒಂದು ಚಿಕ್ಕ ಸ್ಟೋರಿಯನ್ನು ಹೇಳಿ ಇಷ್ಟಪಡ್ತೀನಿ. ಒಂದು ಮನೆ ಕ್ಲೀನ್ ಮಾಡ್ತಾ ಇದ್ರಂತೆ, ಮನೆ ಅಟ್ಟ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಗ ಮಗುವಿಗೆ ಒಂದು ವಸ್ತು ಸಿಗುತ್ತಂತೆ, ಒಂದು ವಿಗ್ರಹ ಸಿಕ್ಕಾಗ ಅಮ್ಮನ ಹತ್ರ ಹೇಳುತ್ತಂತೆ, ಅಮ್ಮ ಇದೆಲ್ಲ ವೇಸ್ಟ್ ಆಗಿ ಬಿದ್ದಿದೆಯಲ್ಲ, ನಾನು ಇದನ್ನು ಮಾರಾಟ ಮಾಡ್ಲಾ ಅಂತ. ಆಗ ಅಮ್ಮ ಹೇಳಿದ್ಲಂತೆ, ಅಮ್ಮ ಇದ್ದಾಗಲ್ಲ ಅಪ್ಪನೂ ಇದ್ರು, ಅಪ್ಪ ಬಂದು ಹೇಳ್ತಾರೆ, ಮಾರಾಟ ಮಾಡ್ಬೋದು, ಬಟ್ ಎಲ್ಲಿ ಮಾರಾಟ ಮಾಡ್ತೀಯ ನೀನು, ಹೇಗೆ ಅಂತ. ಸೊ ಅವನು ಫಸ್ಟಿಗೆ ಮೋಸ್ಟ್ಲಿ ಕಥೆನ ಕೇಳಿರ್ಬೋದು ತುಂಬ ಜನ. ಫಸ್ಟಿಗೆ ಅವನೊಂದು ಚಿನ್ನದ ಅಂಗಡಿಗೆ ತಗೊಂಡು ಹೋಗ್ತಾನಂತೆ. ಚಿನ್ನದ ಅಂಗಡಿಗೆ ತಗೊಂಡು ಹೋದಾಗ ಅಲ್ಲಿ ಅದನ್ನ ನೋಡಿ ಹೇಳ್ತಾರೆ, ಇದಕ್ಕೆ ಮ್ಯಾಕ್ಸಿಮಮ್ ಒಂದು 100 ರೂಪಾಯಿ ಕೊಡ್ಬೋದು ನಿಮಗೆ ಅಂತ, ಯಾಕಂದ್ರೆ ಇದು ಚಿನ್ನ ಏನಲ್ಲ, ನಾರ್ಮಲ್ ಮೆಟಲ್ ಇದು ಅಂತ. ಸೊ ಅಲ್ಲಿಂದ ಕೂಡ ವಾಪಸ್ ಬರ್ತಾರೆ. ನೆಕ್ಸ್ಟ್ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ, ಬರೀ 100 ರೂಪಾಯಿ ಅಂತಪ್ಪ, ಕೊಡ್ಲಾ ಇದನ್ನ ಅಂತ. ಇಲ್ಲ, ಈ ವಿಗ್ರಹ ನೀನು ಗುಜ್ರಿ ಅವ್ರ ಹತ್ರ ತಗೊಂಡೋಗು, ವೆಯ್ಟ್ ಮಾಡಿಸು, ವೆಯ್ಟ್ ಎಷ್ಟಿದೆ ನೋಡು, ತೂಕ, ಆಗ ಅದ್ರ ವ್ಯಾಲ್ಯೂ ಹೇಳ್ತಾರೆ ಅಂತ. ನಂತರ ಅದನ್ನೇ ಗುಜ್ರಿ ಅಂಗಡಿಗೆ ತಗೊಂಡೋಗಿ ಹೋದಾಗ ಇದ್ರ ವೆಯ್ಟ್ ನೋಡ್ಬಿಟ್ಟು 250 ರೂಪಾಯಿ ಕೊಡ್ಬೋದು ಅಂತ ಹೇಳ್ತಾರಂತೆ ಆ ಒಂದು ವಿಗ್ರಹಕ್ಕೆ. ಸೊ ಆಮೇಲೆ ಅಲ್ಲಿ ನಾನು ವಾಪಸ್ ಬರ್ತಾನೆ ಹುಡುಗ ಅಪ್ಪನ ಹತ್ರ, ಅಪ್ಪ ಗುಜ್ರಿ ಅಂಗಡಿಗೆ ಹೋದೆ, ಅಲ್ಲಿ 250 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಸೊ ನಾನೇನು ಮಾಡಲಿ ನೆಕ್ಸ್ಟ್ ಈಗ ಅಂತ. ಕೆಲಸ ಮಾಡು, ಒಂದು ಮ್ಯೂಸಿಯಮಿಗೆ ಹೋಗು, ಆ ವಿಗ್ರಹವನ್ನು ಕೊಡು ನೀನು, ಅಲ್ಲೇನು ಹೇಳ್ತಾರೆ ನೋಡು ಅಂತ. ಅದೇ ವಿಗ್ರಹನ ಅವನು ಮ್ಯೂಸಿಯಮಿಗೆ ತೆಗೆದುಕೊಂಡು ಹೋಗ್ತಾನೆ. ಆಗ ಅಲ್ಲಿ ನೋಡ್ತಾರೆ, ಇದು ಭಾಳ ಆಂಟಿಕ್ ಪೀಸ್, ಇದು ಏನ್ಷಿಯಂಟ್ ಪೀಸ್, ಇದು ಒಂದು 2.5 ಲಕ್ಷ ಕೊಡ್ಬೋದು ಇದಕ್ಕೆ ಅಂತ ಹೇಳ್ತಾರಂತೆ ಅಲ್ಲಿ. ಸೊ ಯಾಕಂದ್ರೆ ನಾನು ಈ ಸ್ಟೋರಿ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂತಂದ್ರೆ, ನೀವು ನಿಮ್ಮ ವ್ಯಾಲ್ಯೂನ ತಿಳ್ಕೋಬೇಕಾದ್ರೆ ನೀವು ಅಂಥ ಜಾಗಕ್ಕೆ ಹೋಗಬೇಕು. ಇವತ್ತೆಲ್ಲರೂ ಕೂಡ ಅಂಥ ಜಾಗಕ್ಕೆ ಬಂದಿದ್ರೆ ಅದು ಈ ಒಂದು ಕಾನ್ಫರೆನ್ಸ್. ಸೊ ನಾವು ಪರ್ಫೆಕ್ಟ್ ಟ್ಯಾಲೆಂಟ್ ಇದ್ದು ಪರ್ಫೆಕ್ಟ್ ಆದಂಥ ಜಾಗದಲ್ಲಿ ನಾವು ಇಲ್ಲ ಅಂತಂದ್ರೆ, ಡಿಪಾರ್ಟ್ಮೆಂಟ್ನಲ್ಲಿ ನಾವು ಇಲ್ಲ ಅಂತಂದ್ರೆ, ಆ ಫೀಲ್ಡ್ನಲ್ಲಿ ನಾವು ಹೋಗಲಿಲ್ಲ ಅಂತಂದ್ರೆ ನಾವು ಖಂಡಿತ ಹಿಂದೆ ಬೀಳ್ತೀವಿ.